ನೋಡಿ ಫ್ರೆಂಡ್ಸ್, ನಿನ್ನೆ ಎಲ್ಲ ಮಳೆ ಬಂದರಿಂದ ಗಾಳಿಗೆ ಎಲ್ಲ ಮಾವಿನ ಎಲೆಗಳೆಲ್ಲ ಉದುರಿ ಬಿದ್ದಿದೆ. ಅವಸ್ಥೆ ನೋಡಿ, ಇಲ್ಲಿ ನೋಡಿ ಮಾವಿನ ಹಣ್ಣು ಬಿದ್ದಿದೆ. ಎಲ್ಲ ಅಸ್ತವ್ಯಸ್ತವಾಗಿದೆ. ಈ ತೋಟದಲ್ಲೂ ಹಾಗೆ ಈ ಒಂದು ಮರದ ಅವಸ್ಥೆ ನೋಡಿ ಫ್ರೆಂಡ್ಸ್, ಕಾಣ್ಬೋದು ನಿಮಗೆ ಎಲ್ಲ. ಇದು ಚಿಕ್ಕು ಮರ. ನನ್ನ ಅನಿಸಿಕೆ ಇದಕ್ಕೆ ಸಿಡಿಲು ಬಡದದ್ದೇನು. ತುಂಬ ಹಣ್ಣು ಕೊಡ್ತಿತ್ತು ಚಿಕ್ಕುದು. ಬೇಸರ ಆಗ್ತದೆ ನೋಡುವಾಗ. ನಾನು ನೀರೆಲ್ಲ ಉಣಿಸಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದು. ಇವತ್ತು ಇದರ ಗತಿ ನೋಡಿ ಪಾಪ. ಮತ್ತು ಇಲ್ಲಿ ಒಂದು ಮರ ಉಂಟು, ಜಂಬು ನೇರಳದ್ದು. ಇದು ಸಾಯುತ್ತದೆ ಅಂತ ಗೊತ್ತಿಲ್ಲ, ಯಾಕಂದರೆ ಚಿಗುರ್ತಾ ಉಂಟು ನೋಡಿ. ಆದರೂ ಅದಕ್ಕೆ ಮೇಲೆ ಕಡೆ ತಾಗಿದೆ, ನಿಮಗೆ ತೋರಿಸಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಉದ್ದ ಉಂಟು. ಸಿಡಿಲು ಬಡಿದಂತ ಕಾಣಬೇಕು ಇದಕ್ಕೆ. ಇದು ಎಲ್ಲ ನಮ್ಮ ತೋಟದ ಅವಸ್ಥೆ ನೋಡಿ. ಈ ಸಲ ಎಲ್ಲ ಅರೆಗಳೆಲ್ಲ ಬಿದ್ದಿದೆ. ಈ ಸಲ ಮಳೆ ಎಲ್ಲ ಜಾಸ್ತಿ ಇರಲಿಲ್ಲ ಅಲ್ಲ, ಈಗ ಮಳೆ ಉಂಟು, ಆದರೆ ಮೊದಲು ಇರಲಿಲ್ಲ. ಇವೆಲ್ಲ ಬಿದ್ದು ಹೋಗಿದೆ. ಇಲ್ಲಿ ನೋಡಿ ಖಾಲಿ ಒಂದು ಜಾಮ್ ಆಗಿದೆ. ಇದು ಹಸಿರು ಜಾಮ್. ಈ ಮರದಲ್ಲಿ ಫುಲ್ ಜಾಮ್ ಆಗ್ತಿತ್ತು. ಈ ಸಲ ಒಂದು ಆಗಿದೆ, ಸಾಕಲ್ಲ. ಈ ಮರದಲ್ಲಿ ಒಮ್ಮೆ ಆದದ್ದು ಪಿಂಕ್, ಇದು ಎಲ್ಲ ಬಿದ್ದು ಪುನಃ ಈಗ ಹೂ ಆಗ್ತಾ ಉಂಟು. ಮತ್ತು ಇಲ್ಲಿ ಒಂದು ಹಲಸಿನ ನೋಡಿ, ಹಲಸಿನ ಹಣ್ಣು ಹಾಕಿ ಬಿದ್ದಿದೆ. ಯಾರಿಗೆಲ್ಲ ಹಲಸಿನ ಹಣ್ಣು ಬೇಕು ಬನ್ನಿ ಮನೆಗೆ. ನೋಡಿ, ಡೈಲಿ ಹಲಸಿನ ಹಣ್ಣು ಬೆಳೆಯುವುದು. ಹಣ್ಣಾಗಿದೆ ಮರದಲ್ಲಿ ಸಹ ಹಾಗೆ ನೋಡಿ. ಇಲ್ಲಿ ಒಂದು ಹಣ್ಣಾಗಿದೆ. ಯಾರು ತಿನ್ನೋದಪ್ಪ ಇದೆಲ್ಲ? ಯಾರಾದರೂ ನೇಬರಿಗೆ ಕೊಡಬೇಕಷ್ಟೆ. ಯಾರಿಗೆ ಬೇಕಂತ ಕೇಳಬೇಕು, ಕೊಡಬೇಕು. ನೋಡಿ, ಮೇಲಿಂದ ಕೆಳಗಿಂದ ಮೇಲೆ ತನಕ ಉಂಟು. ಫುಲ್ ಮಾವಿನ ಹಣ್ಣು. ಓಕೆ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.